ಅವಳನ್ನ ನಾನು ಮದುವೆ ಆಗಿ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಿಸ್ತೀನಿ ಅಂದ್ಕೊಂಡಿದ್ದೀರಾ? ನೋ ಫ್ರೆಂಡ್ಸ್, ಅವಳು ಚಿತ್ರ ಹಿಂಸೆ ಕೊಟ್ಟು ಲೈಫ್ ಲಾಂಗ್ ವಿಲ 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 ಅಂತ ಒದ್ದಾಡಬೇಕು. ಬದುಕಕ್ಕೂ ಆಗಬಾರ್ದು, ಸಾಯಕ್ಕೂ ಆಗಬಾರ್ದು. ನೋಡು, ಅವಳಿಗೆ ಪೂಸಿ ಹೊಡಿತೀಯೋ ಬೆಣ್ಣೆ ಹಚ್ತೀಯೋ ನನಗೆ ಗೊತ್ತಿಲ್ಲ. ಇನ್ನು 5 ನಿಮಿಷದಲ್ಲಿ ಇವಳನ್ನ ಮಂಟಪಕ್ಕೆ ಕರ್ಕೊಂಡು ಬರಬೇಕು. ಇಲ್ಲದೆ ಇದ್ರೆ ನಾವೇ ಬಂದು ಇವಳನ್ನ ಎಳ್ಕೊಂಡು ಹೋಗ್ತೀವಿ. ಸಿಂಧು, ನಡಿ ಹೋಗೋಣ. ಏನಾದ್ರೂ ಕೇಳಿಸ್ತಾ ಇದೆಯಾ? ಏನು ಕೇಳಿಸ್ತಾ ಇಲ್ಲ ಅಮ್ಮ. ಈ ಸಾಕ್ಷಿಗೆ ವಾಸಂತಿದು ಕುಮ್ಮಕ್ಕು ಬಹಳ ಆಗಿದೆ. ನಾವು ಜಾಗೃತಿಯಾಗಿರ್ಬೇಕು. ಯಾರು ತಳ್ಳಿದಂಗಾಯ್ತಲ್ವಾ? ನೀನೇನಾರು ತಳ್ಳಿದ್ಯಾ? ಅಯ್ಯೋ ಇಲ್ಲಮ್ಮ, ನನಗೂ ಹಾಗೆ ಅನ್ಸ್ತು. ಗಾಳಿ ಇರ್ಬೇಕು. ಹಾ ಸರಿ ಸರಿ ಸರಿ. ಬೇರೆಯವ್ರು ಮಾತಾಡೋಣ ನಾವು ಕಲ್ತ್ಕೊಂತಾರಲ್ವಾ, ಚೂರು ನಾಚಿಕೆನೇ ಆಗಲ್ಲ. ನಾನು ಮ್ಯಾಜಿಕ್ ಮಾಡೋಗಿದ್ದಿದ್ರೆ ಈಗಲೇ ಮ್ಯಾಜಿಕ್ ಮಾಡಿ ಇವರಿಬ್ರು ಕಿವಿನ ಕತ್ತ ಕಿವಿ ಮಾಡಿ ಡೋರ್ಗೆ ಅನ್ಸಾಂಗ್ ಮಾಡ್ತಿದ್ದೆ. ಆದ್ರೆ ಏನ್ ಮಾಡೋದು, ನಾನು ಮ್ಯಾಜಿಕ್ ಮಾಡಲ್ಲ ಅಂತ ದೊಡ್ಡಪ್ಪ ಪ್ರಾಮಿಸ್ ಮಾಡಿದ್ದೀನಲ್ಲ. ಇವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಮ್ಯಾಜಿಕ್ ಮಾಡಲ್ಲಪ್ಪ. ನಾನು ಅತ್ತೆಗೆ ಹೆಲ್ಪ್ ಮಾಡಕ್ ಹೋಗ್ಬೇಕು. ಸಿಂಧು, ಇವರು ಯಾವ ಪವಾಡ ಮಾಡಕ್ಕೂ ಆಗೋದಿಲ್ಲ. ಸಾಕ್ಷಿ ಅಳ್ತಾ ಕೂತಿದ್ದಾಳೆ. ಇದನ್ನ ಕೇಳಿಸ್ಕೊಂತ ನಾವ್ ಎಷ್ಟೊತ್ತನ ನಿಲ್ಲೋದು? ಮಂಟಪದಲ್ಲಿ ಬೇಕಾದಷ್ಟು ಕೆಲಸ ಇದೆ, ಹೋಗೋಣ ನಡಿ. ಸರಿ ಬನ್ನಿಮ್ಮ. ಮಾಡ್ತಿದ್ದಾರೆ ಇವರು. ಇಷ್ಟೊತ್ತಾರು ಸಾಕ್ಷಿನ ಕರ್ಕೊಂಡು ಬರಲಿಲ್ವಲ್ಲ? ಯಾಕೆ ಸಾಕ್ಷಿ ಹೊತ್ತನ ಕರ್ಕೊಂಡ್ ಬರ್ಬೇಕು? ಅವರಿಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿಲ್ವಾ? ಹೇಗಾದ್ರೂ ಹೆಲ್ಪ್ ಮಾಡ್ಬೇಕಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ಐಡಿಯಾ. ನನಗೆ ಇನ್ನೀ ಹಿಂಸೆ ತಡೆಯೋಕ್ಕಾಗ್ತಿಲ್ಲ. ನನಗೆ ನೀವೇ ಏನಾದರೂ ಕೊಟ್ಬಿಡಿ, ಕುಡಿದು ಪ್ರಾಣ ಬಿಟ್ಬಿಡ್ತೀನಿ. ಎಂಥ ಮಾತಾಡ್ತೀಯ ಸಾಕ್ಷಿ? ಬಿಡ್ತು ಅನ್ನು. ಹಸೆ ಮಣಿ ಮೇಲೆ ಕೂತ್ಕೊಂಡು ಹೊಸ ಬದುಕನ್ನು ಕಟ್ಕೋಬೇಕಾಗಿರೋ ನೀನು ಸಾಯೋ ಮಾತಾಡ್ತಿದ್ಯಾ? ನನಗಿನ್ನೇನು ದಾರಿ ಉಳಿದಿದೆ ಅಂತ ಅದಕ್ಕೆ. ಹಾಗಂತ ಸಾಯೋದೇ ಪ್ರತಿಯೊಂದಕ್ಕೂ ಪರಿಹಾರ ಅಲ್ಲ ಸಾಕ್ಷಿ. ಎಲ್ಲ ನಮ್ಮ ಇಷ್ಟದಂತೆ ನಡೆಯಲ್ಲ. ಇದು ಎಲ್ಲರ ಬದುಕಲ್ಲೂ ಇದ್ದಿದ್ದೆ. ಬಂದಿದ್ದನ್ನ ಬಂದ ಹಾಗೆ ಸ್ವೀಕರಿಸ್ಕೊಂಡು ಹೋಗ್ಬೇಕು ಸಾಕ್ಷಿ.
ಬದುಕಬೇಕು. ಅಳ್ಬೇಡ, ಸಾಕು, ಧೈರ್ಯ ತಗೋ. ಈಗ ನೀನು ಹೀಗೆ ಹತ್ತು ಕರೆದು ಮಾಡೋದ್ರಿಂದ ಯಾವ ಪ್ರಯೋಜನನೂ ಆಗೋದಿಲ್ಲ ಸಾಕ್ಷಿ. ನಿನಗೆ ಅವಕಾಶ ಸಿಕ್ಕಿದ್ದಾಗ ನೀನು ಕಮಲ್ ಹತ್ರ ರಘು ವಿಷಯನ ಹೇಳ್ಬಿಡ್ಬೇಕಾಗಿತ್ತು. ಆ್ಯಕ್ಚುಲಿ ರಘು ನಮ್ಮಿಬ್ಬರ ಬಗ್ಗೆ ಕಮಲ್ ಹತ್ರ ಹೇಳಿದ್ದ. ಆದರೆ ಅವನು ಅದನ್ನು ಒಳ್ಳೆ ರೀತಿಯಲ್ಲಿ ತಗೊಳ್ಳಿಲ್ಲ. ಅಂದ್ರೆ ಕಮಲ್ಗೆ ರಘು ಬಗ್ಗೆ ಎಲ್ಲ ವಿಷಯನೂ ಗೊತ್ತಾ? ಅದಕ್ಕೆ ಅದೇ ಅವತ್ತು ಕಮಲ್ ನನ್ನ ಜೊತೆ ಮಾತಾಡಬೇಕು ಅಂತ ಮನೆಗೆ ಬಂದಿದ್ರಲ್ವಾ, ಆವಾಗ ಅವ್ರು ನನ್ನ ರಘು ಬಗ್ಗೆ ತುಂಬ ಚೀಪಾಗಿ ಮಾತಾಡ್ಬಿಟ್ರು. ಅದಕ್ಕೆ ಅವರು ನಮ್ಮ ಪ್ರೀತಿನ ಒಪ್ಕೊಳ್ಳೋ ಅಂತ ದೊಡ್ಡ ಮನುಷ್ಯರು ಅಂದ್ಕೊಂಡಿದ್ದೆ. ಆದರೆ ಅವರಿಗೆ ನಮ್ಮ ಪ್ರೀತಿ, ಪ್ರೇಮ, ಭಾವನೆಗಳ ಬಗ್ಗೆ ಒಂದು ಚೂರು ಗೌರವನೇ ಇಲ್ಲ. ಅದಕ್ಕೆ ನಾನು ಅವ್ರನ್ನ ರಿಜೆಕ್ಟ್ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅನ್ನೋ ರೀತಿ ರಿವೆಂಜಲ್ಲಿ ಮಾತಾಡಿದ್ರು. ಅದಕ್ಕೆ ಅಯ್ಯೋ, ಅದಕ್ಕೇನ ಅತ್ತೆ ನೀವು ಸಿಟ್ ಮಾಡಿಕೊಂಡು ಬಾಚಂಕೆ ಡಬ್ಬೆ ಎಲ್ಲ ಬಿಸಾಕಿದ್ದು? ಹ್ಞೂ ಅದಕ್ಕೆ ನನಗೆ ಸಿಟ್ಟು ಬರಲ್ವಾ? ನಾನು ಅದಕ್ಕೆ ಅವತ್ತೇ ಅವನಿಗೆ ನನ್ನ ರೂಮಿಂದ ಆಚೆ ಹೋಗು ಅಂತ ಬೈದ್ಬಿಟ್ಟು ಕಳಿಸ್ಬಿಟ್ಟೆ. ಆದರೆ ಅವ್ರು ನೋಡಿದ್ರೆ ಬಂಡ್ಗೆಟ್ಟು ನನ್ನನ್ನೇ ಮದುವೆ ಆಗಬೇಕು ಅಂತ ಬಂದಿದ್ದಾರೆ. ಹಾಗಾದ್ರೆ ಕಮಲ್ ಬೇಕು ಅಂತ ಹಠಕ್ಕೆ ಬಿದ್ದು ಈ ಮದುವೆ ಆಗ್ತಿದ್ದಾರೆ ಅಂದಮೇಲೆ ನಮ್ಮ ಸಹಾಯಕ್ಕೆ ಯಾರೂ ಇಲ್ಲ. ನಾನೊಬ್ಳೆ ಏನ್ ಮಾಡ್ಲಿ ಸಾಕ್ಷಿ? ಯಾಕೆ ಯಾರು ಇಲ್ಲ ಅನ್ಕೊಂತೀರಾ ಅತ್ತೆ? ನಾನಿದ್ದೀನಲ್ಲ. ನಾನು ಪುಟ್ಟವಳು, ನಾನು ಮ್ಯಾಜಿಕ್ ಮಾಡೋಗಿಲ್ಲ, ಸಹಾಯನೂ ಮಾಡೋಕ್ಕಾಗಲ್ಲ. ಆದ್ರೆ ಅತ್ತೆ, ಯಾರು ಸಹಾಯ ಮಾಡಲ್ಲ ಅಂತ ಅಳ್ಬೇಡಿ ಅತ್ತೆ. ನಮ್ಮಮ್ಮ ಹೇಳ್ತಿದ್ರು ನಮ್ಗೆ ನಾವೇ ಸಹಾಯ ಮಾಡ್ಕೋಬೇಕು ಅಂತ. ಯಾರು ಸಹಾಯಕ್ಕಿಲ್ದೇ ಇದ್ದಾಗ ಆ ದೇವರು ನಮ್ಮ ಸಹಾಯಕ್ಕೆ ಬರ್ತಾನೆ ಅಂತಾರೆ. ಆದ್ರೆ ನಮ್ಮ ಪಾಲಿಗೆ ಆ ದೇವರು ಕಲ್ಲಾಗ್ಬಿಟ್ಟಿದ್ದಾನೆ ಸಾಕ್ಷಿ. ಯಾಕೆ ಬೈತೀರಾ? ನಾನು ಈಗಿನ ಹೇಳಿಲ್ವ ಅತ್ತೆ ನಮ್ಗೆ ನಾವೇ ಹೆಲ್ಪ್ ಮಾಡ್ಕೋಬೇಕು ಅಂತ? ಯಾರು ಹೆದರ್ಸ್ತಿದ್ರೆ ಹುಷಾರಂತ ನಾವೇ ಕೈ ಎತ್ತಿ ಹೆದರ್ಸ್ಬೇಕು. ನನಗೆ ಗೊತ್ತಿತ್ತು ಅತ್ತೆ ನಾನು ಹೇಳೋದು ನಿಮ್ಗೆ ಕೇಳಿಸಲ್ಲ ಅಂತ. ಅದಕ್ಕೆ ನೋಡಿ ನಾನು ಏನ್ ತಂದಿದ್ದೀನಿ. ಸಾಕ್ಷಿ, ದೇವ್ರಿಗೆ ನಮಸ್ಕಾರ ಮಾಡ್ಕೊ, ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊ, ಗಟ್ಟಿ ಮನ್ಸು ಮಾಡ್ಕೊ. ಬಾ ಹೋಗೋಣ. ಇದೇಳಮ್ಮ. ಅದಕ್ಕೆ ಅಲ್ಲಿ ನೋಡಿ, ಬೇಗ ವಧುನ ಕರ್ಕೊಂಬನ್ನಿ, ಮುಹೂರ್ತ ಮೀರೋಗುತ್ತೆ.
ನೀನು ಒಬ್ಬರೇ ಬರ್ತಾ ಇದ್ದೀರಲ್ಲ, ಸಾಕ್ಷಿಯಲ್ಲಿ ಅವಳಿಗೆ ತುಂಬಾ ಹಠ, ಜೊತೆಗೆ ನಿನ್ನ ಹೆಂಡತಿದು ಕುಮ್ಮಕ್ ಬೇರೆ. ಇಬ್ರು ಬಾಗ್ಲು ಹಾಕೊಂಡು ಪಿಸಾ 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 ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾರೆ ಅಂತ ನನಗೆ ಕೇಳಿಸ್ಲೇ ಇಲ್ಲ ಕಣು. ಇವ್ರಿಗೆ ಹೊತ್ತು ಗೊತ್ತು ಒಂದು ಗೊತ್ತಾಗೋದಿಲ್ಲ. ಮತ್ತೆ ಈ ಮಂಟಪದ ಹತ್ರ ನೀವು ಮ್ಯಾನೇಜ್ ಮಾಡ್ತಾ ಇರೋ, ನಾನೇ ಹೋಗಿ ನೋಡ್ತೀನಿ ಏನು ನಡೀತಾ ಇದೆ ಅಂತ. ಅಳಬೇಡಿ ಅತ್ತೆ, ನಿಮಗೆ ನೀವೇ ಹೆಲಪ್ಪ ಮಾಡಿಕೊಳ್ಳಿ. ಹೆದರಿಸಿದ್ರೆ ಹೆದರಬೇಡಿ, ಹುಷಾರ್ ಹೇಳಿ. ಅಮ್ಮ ಇದನ್ನ ಹೇಳ್ತಾ ಇದ್ಲು, ಯಾವಾಗಲೂ ನಮ್ಮ ಜೊತೆ ಯಾರೂ ಇರಲ್ಲ, ಗಣೇಶ ಮಾತ್ರ ಇರ್ತಾನೆ. ಗಣೇಶ ಹೆಲ್ಪ್ ಮಾಡ್ತಾನೆ. ವಸಂತಿ, ಸಾಕ್ಷಿ, ಇನ್ನೂ ರೆಡಿ ಆಗಿಲ್ವಾ? ಬಾಗಲ್ ತೆಗೀರಿ. ವಸಂತಿ, ರೀ, ಇಷ್ಟೊತ್ತಾರು ಹುಡುಗಿ ಇನ್ನೂ ಕರ್ಕೊಂಡೇ ಬಂದಿಲ್ವಲ್ಲ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಪುರೋಹಿತರು ಅಷ್ಟೊತ್ತಿಂದ ಮುಹೂರ್ತ ಮೀರೋಗ್ತಿದೆ ಅಂತ ಹೇಳಿದ್ರು, ಇಷ್ಟೊತ್ತಾದರೂ ವಧುನೇ ಹಸವಣೆಗೆ ಬರಲಿಲ್ಲ. ಏನಮ್ಮ, ನಮ್ಮ ಸೊಸೆ ಏನು ಮಾಡ್ತಿದ್ದಾಳೆ? ಇವ್ರು ಇಷ್ಟೊತ್ತಾದ್ರೂ ಯಾಕೆ ಇನ್ನೂ ಕರ್ಕೊಂಡು ಬಂದಿಲ್ಲ? ಅಲಂಕಾರ ಮಾಡ್ಕೊಳ್ತಾ ಇದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ನಿಮಗೆ ಗೊತ್ತಲ್ಲ, ಈಗಿನ ಕಾಲದ ಹೆಣ್ಮಕ್ಳಿಗೆ ಮೇಕಪ್ ಹುಚ್ಚು ಬಹಳ. ಒಂದ್ಸರಿ ಕನ್ನಡಿ ಮುಂದೆ ಕೂತ್ಕೊಂಡ್ಬಿಟ್ರೆ ಗಂಟೆಗಟ್ಟಲೆ ಕೂತಿರ್ತಾರೆ. ಹೌದೌದು, ಇನ್ನೇನು ಬಂದ್ಬಿಡ್ತಾಳೆ. ನೋ, ಸಮಥಿಂಗ್ ಈಸ್ ಗೋಯಿಂಗ್ ಆನ್. ಡ್ಯಾಡಿ, ನಾನು ನೋಡ್ಕೊಂಬರ್ತೀನಿ. ಕಮಲ್, ಹ್ಯಾವ್ ಪೇಷನ್ಸ್. ತಾಳ್ಮೆಯಿಂದ ಇರು, ಹಸಮಣೆ ಬಿಟ್ಟು ಹೋಗಬೇಡ. ಅವರು ಸಾಕ್ಷಿನ ಕರ್ಕೊಂಡು ಬರ್ತಾರೆ, ಇಲ್ಲಿಗೆ ಬರ್ತಾರೆ. ಇಲ್ಲ ಡ್ಯಾಡಿ, ನಾನು ನೋಡ್ಕೊಂಬರ್ತೀನಿ. ಕಮಲ್, ಬೇಡ ಕಣೋ, ನನ್ನ ಮಾತು ಕೇಳು. ಕಮಲ್, ಹಸಮಣೆ ಬಿಟ್ಟು ಎದ್ದೋಗ್ಬಿಡ, ಬಾರೋ ಇಲ್ಲಿ. ಕಮಲ್, ಎಷ್ಟೊತ್ತು? ಬೇಗನೆ ಬಾಗಲ್ ತೆಗೀರಿ.
ಏನು ಮಾಡ್ತಾ ಇದ್ರು ಇವರು? ಇನ್ನೂ ಅಲಂಕಾರ ಮುಗ್ದಿಲ್ಲ ಅನ್ಸುತ್ತೆ. ಇಷ್ಟೊತ್ತು ಬೇಕೋ ಅಲಂಕಾರಕ್ಕೆ ಕೂಗಿದ್ರೆ ಕೇಳಿಸುತ್ತೆ ತಾನೆ. ಅವ್ರಿಬ್ರಿಗೇನು ನಾಲ್ಗೆ ಸೇರೋಗಿದ್ಯಾ? ಸಾಕ್ಷಿ, ಸಾಕ್ಷಿ, ವಾಸಂತಿ, ಬಾಗಲ್ ತೆಗೀರಿ ಬೇಗನೆ. ನನ್ನ ತಾಳ್ಮೇಲೆ ಪರೀಕ್ಷೆ ಮಾಡಿದ್ರೆ ಯಾರು ಗತಿ? ಸಾಕ್ಷಿ, ವಾಸಂತಿ, ಅಮ್ಮ ನೀವು ಹೆದರ್ಬೇಡಿ. ಹೆದರ್ಸೋರ್ಗೆ ಹುಷಾರ್ ಹೇಳ್ಬೇಕು. ಆಚೆ ದೊಡ್ಡಪ್ಪ ನಿಮ್ಮನ್ನ ಹೆದರ್ಸ್ತಾ ಇದಾರೆ. ಮೊದಲು ಅವ್ರಿಗೆ ಹುಷಾರ್ ಹೇಳಿ. ಹೇಳಿ ಅತ್ತೆ, ನೀವಾದ್ರೂ ಹೇಳಿ ದೊಡ್ಡಮ್ಮ. ಮದುವೆ ಆಗೋವರೆಗೂ ಕಂಟಲ್ ಕಣ್ಣಿಟ್ಟು ಅವಳನ್ನ ಕಾಯೋ ಜವಾಬ್ದಾರಿ ನಿಂದು ವಾಸಂತಿ. ಅಯ್ಯೋ, ಈಗ ನಾನು ಏನು ಮಾಡಲಿ? ಅಮ್ಮ ಇವಳ ಜವಾಬ್ದಾರಿನ ನನಗೆ ವಹಿಸಿ ಮಾತು ತಗೊಂಡಿದ್ದಾರೆ. ದೇವ್ರೆ, ಇದು ಎಂಥ ಸತ್ವ ಪರೀಕ್ಷೆನಪ್ಪ. ನೀವು ಹೇಳಲ್ಲ ಅಂತ ನನಗೆ ಗೊತ್ತ ದೊಡ್ಡಮ್ಮ. ಅಜ್ಜಿಗೆ ಅತ್ತಗೆ ಹೆಲ್ಪ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದಿರಲ್ಲ. ಪಾಪ ಅತ್ತಗೆ ಯಾರು ಸಹಾಯ ಮಾಡೋರೇ ಇಲ್ಲ. ಅದಕ್ಕೆ ಸಾಕ್ಷಿ, ಬಾಗಿಲು ತೆಗೀರಿ. ಏನಾಗಿದೆ ಇವ್ರಿಗೆ? ಅಲ್ಲಿ ಪುರೋಹಿತರು ವಧುನ್ ಕರ್ಕೊಂಡ್ ಅಂತ ಮಂಟಪತ್ರ ಹೇಳ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಬಾಗಲ್ ಜಡ್ದು ಒಳಗೆ ಸೇರ್ಕೊಂಡಿದ್ದಾರೆ. ಸಾಕ್ಷಿ, ವಾಸಂತಿ, ಬಾಗಲ್ ತೆಗೀರಿ. ಬಾಗ್ಲು ಹಾಕೊಂಡು ಒಳಗೆ ಸೇರ್ಕೊಂಡ್ಬಿಟ್ರೆ ಮದ್ವೆ ನಿಂತೋಗುತ್ತೆ ಅಂತ ತಿಳ್ಕೊಬೇಡ್ರಿ. ಅಯ್ಯೋ, ಈ ದೊಡ್ಡಪ್ಪ ಇಷ್ಟೊಂದು ಕಿರ್ಚಾಡ್ತಿದ್ರು ಇವ್ರು ಹುಷಾರ್ ಹೇಳ್ತಾನೆ ಇಲ್ವಲ್ಲ. ಇದು ಮದುವೆ ಮನೆ, ಅರ್ಥ ಮಾಡ್ಕೊಳ್ಳಿ. ಇಲ್ದೇ ಇದ್ರೆ ಇಷ್ಟೊತ್ತಿಗೆ ಬಾಗಲ್ ಹೊಡೆದು ಒಳಗೆ ಹೋಗ್ಬಿಡ್ತಾ ಇದ್ದೆ. ನೀವು ವಾಸಂತಿ, ನಿನ್ಗಾರು ಅರ್ಥ ಆಗ್ಬಿಡ್ವೇನೆ? ಅಲ್ಲಿ ಮಂಟಪದಲ್ಲೆಲ್ಲ ಕಾಯ್ತಾ ಇದ್ದಾರೆ. ನಿನ್ ಗಂಡನ ಮನ ಹರಾಜಾಗ್ತಾ ಇದೆ. ಆ ಸಾಕ್ಷಿ ಜೊತೆ ಸೇರ್ಕೊಂಡು ಪಿತೂರಿ ಮಾಡ್ತಾ ಇದ್ಯಾ? ವಿಶ್ವಾಸ, ಕಮಲ್ ಈ ಕಡೆನೇ ಬರ್ತಾ ಇದ್ದಾರೆ. ಇಲ್ಲ ಕೇಳ್ಬಿಡ್ತಿದ್ದಾರೆ. ನೀವ್ಯಾಕೆ ಬರಕ್ಕೆ ಹೋದಿ ಕಮಲ್? ಹಸಮಣೆ ಬಿಟ್ಬಿಟ್ಟು ನಾವು ಸಾಕ್ಷಿನ ಕರ್ಕೊಂಡು ಬರ್ತಾ ಇದ್ವಿ. ಕರ್ಕೊಂಡು ಬರ್ತೀರಾ ಇಲ್ಲ ಕಳಿಸ್ ಬರ್ತೀರಾ? ಏನು ಹೇಳ್ತಿದ್ದೀರಾ? ತುಂಬ ದಿನದಿಂದ ನೋಡ್ತಾ ಇದ್ದೀನಿ. ನಿಮ್ಮ ತಂಗಿ ವಿಷಯ ಆಚೆನೆ ಬರದೆ ಮಾತಲ್ಲೇ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದೀರಾ. ಯು ಆರ್ ಗ್ರೇಟ್. ಈ ಮುಚ್ಚು ಮರೆ, ಕಣ್ಣ ಮುಚ್ಚಲೆ ಯಾಕೆ? ತಂಗಿ ಒಳಗಡೆನೇ ಇದ್ದಾಳ ಇಲ್ಲ ಓಡೋಗಿದ್ದಾಳ? ಸ್ಪಷ್ಟವಾಗಿ ಹೇಳಿ. ನೀವು ಈ ರೀತಿ ಮಾತಿಗೂ ಅಳಿ ಅಂದ್ರೆ ಅಂತ ಹೇಳ್ಬೇಡಿ. ನಿಮ್ಮ ತಂಗಿ ಹಸೆ ಮನೆ ಹೇರಿ ನಾನು ಅವಳಿಗೆ ತಾಳಿ ಕಟ್ಟಿದ ಮೇಲೆ ಆಫ್ಟರ್ ಆಲ್ ನೀವು ನಮ್ಮ ಡ್ಯಾಡಿ ಕಂಪ್ನಿಲಿ ಒಬ್ಬ ಆರ್ಡಿನರಿ ಎಂಪ್ಲಾಯ್. ನಿಮ್ಮ ಜೊತೆ ನಾವು ಸಂಬಂಧ ಬೆಳೆಸ್ತಿದ್ದೀವಿ ಅಂತ ನೀವು ಲೈಫ್ ಲಾಂಗ್ ನಮಗೆ ಋಣ ಆಗಿರಬೇಕು. ನಮ್ಮ ಫ್ಯಾಮಿಲಿಗೆ ಏನಾದರೂ ಅವಮಾನ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನಾಳೆ ಬೆಳಗ್ಗೆ ಒಳಗೆ ನಿಮ್ಮ ಇಡೀ ಫ್ಯಾಮಿಲಿ ಬೀದಿಲಿ ಬಿದ್ದಿರ್ತೀರ, ನೆನಪಿರಲಿ. ಈ ಅಂಕಲ್ ನೋಡಕ್ ತುಂಬಾ ಒಳ್ಳೆಯವ್ರ ತರ ಇದ್ದಾರೆ, ಆದ್ರೆ ಎಲ್ಲ ಕೆಟ್ಟದ್ದ ಮಾತಾಡ್ತಾರೆ. ಮ್ಯಾಜಿಕ್ ಮಾಡೋದಿದ್ರೆ ಈಗಲೇ ಮ್ಯಾಜಿಕ್ ಮಾಡಿ ಅವ್ರ ನಾಗೇನ ಹಾ ಮಾಡ್ಬಿಟ್ಟಿದ್ದೆ. ಸ್ವಲ್ಪನೂ ಸಂಸ್ಕಾರ ಅನ್ನೋದೇ ಇಲ್ಲ ಇವನ್ಗೆ. ಇಷ್ಟು ಕೆಟ್ಟಾಗ ನಡ್ಕೋತಾನೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಮದುವೆ ಆಗೋ ಹುಡುಗಿ ಬಗ್ಗೆ ಒಂದು ಸ್ವಲ್ಪನೂ ಪ್ರೀತಿ ಗೌರವ ಅನ್ನೋದೇ ಇಲ್ಲ. ಇವ್ ಮಾತು ಕೇಳ್ತಿದ್ರೆ ನನ್ಗೆ ಅಸಹ್ಯ ಆಗ್ತಿದೆ. ದೊಡ್ಡಮ್ಮ, ಮತ್ತ್ಯಾಕೆ ಸುಮ್ಮನೆ ನಿಂತಿದ್ದೀರಾ? ದೊಡ್ಡಪ್ಪಂಗೆ ಹುಷಾರ್ ಹೇಳಿಲ್ವಲ್ಲ, ಇವ್ರ ಕೈ ಯಾಕೆ ಬೈಸ್ಕೊಂಡು ನಿಂತಿದ್ದೀರಾ? ಇವ್ರಿಗಾರು ಹುಷಾರ್ ಹೇಳಿ ದೊಡ್ಡಮ್ಮ. ಛೇ, ಇವನೆಲ್ಲಿ? ಆ ರಘು ಎಲ್ಲಿ?
ಇವನ್ಗಿಂತ ಆ ರಘುನೇ 1000 ಪಾಲು ವಾಸಿ ಅನ್ಸುತ್ತೆ. ಹೌದು ದೊಡ್ಡಮ್ಮ, ಕರೆಕ್ಟಾಗಿ ಹೇಳಿದ್ರಿ. ಅದಕ್ಕೆ ನಾನು ಹೇಳಿದ್ದು ರಘು ಅಂಕಲ್ ಜೊತೆ ಅಷ್ಟೇ